ರಾಬರ್ಟ್ಸನ್ಪೇಟೆಯಲ್ಲಿ ಹಲವು ವಾರ್ಡ್ಗಳಲ್ಲಿ ಮತದಾನ ಶಾಂತಿಯುತವಾಗಿತ್ತು. ವಾರ್ಡ್ ಸಂಖ್ಯೆ 22ರ ಮತದಾನ ಸಂಜೆ 6 ಗಂಟೆಗೆ ಮುಕ್ತಾಯವಾಗುತ್ತದೆ. ಚುನಾವಣಾಧಿಕಾರಿಗಳು ಬೂತ್ಗಳ ಗೇಟ್ಗಳನ್ನು ಮುಚ್ಚಿದರು. ಜೈ ಶ್ರೀರಾಮ್. ಏನು ಒಂದು ಮತದಾನ ನಡೆದಿದೆ, ಬಹಳ ಶಾಂತಿಯುತವಾಗಿ ನಡೆದಿದೆ. ಇಡೀ ರಾಬರ್ಟ್ಸನ್ಪೇಟೆಯಲ್ಲಿ 35 ವಾರ್ಡ್ಸಲ್ಲಿ ಹೈಯೆಸ್ಟ್ ಪೋಲಿಂಗ್ ಆಗಿದೆ ಅಂದರೆ ನಮ್ಮ ವಾರ್ಡಲ್ಲಿ ಆಗಿದೆ. ಅದು ನಮಗೆ ಒಂದು ಸಂತೋಷ, ತೃಪ್ತಿ ತಂದಿದೆ. ಅದೇ ರೀತಿಯಾಗಿ ಏನೇ ಒಂದು ಪ್ರಾಬ್ಲಮ್ ಇಲ್ದಿರ, ಯಾರಿಗೂ ಒಬ್ಬೊಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಒಳ್ಳೆ ರೀತಿಯಾಗಿ ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತು. ಅದಕ್ಕೆ ನನ್ನ ವಾರ್ಡ್ನ ಎಲ್ಲ ಮತದಾರರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನಿಂದ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ 50% ಮತದಾನ ಆಗಿದೆ. ಇದೇ ರೀತಿ ಸಾಯಂಕಾಲದವರೆಗೂ 90% ಮತದಾನ ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿ ಮತದಾರರು ಕೂಡ ಎಲ್ಲರೂ ಸೇರಿ ನಾವು ಒಂದು ಮತ ಕೂಡ ಬಿಡದಿರ ನಾವು ಆಗ್ತೀವಿ ಅಂತ ಮತದಾರರು ಕೂಡ ಹೇಳ್ತಾ ಇದ್ದಾರೆ. ಕೆಜಿಎಫ್ ತಾಲೂಕಲ್ಲಿ ಸುಂದರಪಾಳ್ಯನೇ ಹೈಯೆಸ್ಟ್ ಓಟ್ ಮತ ತಕ್ಕೊಡ್ತೀವಿ ನಾವು. ಚುನಾವಣೆ ಯಾವುದೋ ಒಂದು ವ್ಯಕ್ತಿಗತ ಜಾತಿ ಆಧಾರಿತ ಒಂದು ಸಮುದಾಯದ ಆಧಾರಿತ ಚುನಾವಣೆ ಅಲ್ಲ. ಇದು ನಮ್ಮ ದೇಶದ ಭವಿಷ್ಯದ ಚುನಾವಣೆ ಆಗಿರೋದ್ರಿಂದ ಏನು ಉರಿ ಬಿಸಿಲಿನಲ್ಲೂ ಸಹಿತ ಯಾವುದೇ ಹಿಂಜರಿದಿರ ಜನಸಾಮಾನ್ಯರು ಬಂದು ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ಏನು ಇದುವರೆಗೂ ಮತದಾನ ಆಗಿದೆ, ಉಳಿರ್ತಕ್ಕಂಥವರು ಇನ್ನು ಮುಂದೆನೂ ಸಹಿತ ಏನು ಸಂಜೆ ವೋಟಿಂಗ್ ಟೈಮ್ ಮುಗಿಯೋವರೆಗೂ ಒಳಗಡೆ ಬಂದು ಪ್ರತಿಯೊಬ್ಬರು ಮತದಾನದಲ್ಲಿ ಭಾಗವಹಿಸಿ ಈ ಒಂದು ದೇಶದ ಭದ್ರತೆಗೆ ಬಣ್ಣ ತೊಡೋ ಅವಶ್ಯಕತೆ ಪ್ರತಿಯೊಬ್ಬರಲ್ಲೂ ಇದೆ ಅಂತ ಬಿಟ್ಟು ಮನವಿ ಮಾಡ್ತಾರೆ. ಈಗ ಇವು ನಡೀತಿರೋ ಲೋಕಸಭಾ ಚುನಾವಣೆಗೆ ನಮ್ಮ ಕೆಜಿಎಫ್ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮಣ ಶರ್ಮ ನೇತೃತ್ವದಲ್ಲಿ ಎಲ್ಲ ಬೂತ್ಗಳಲ್ಲಿ ತಾಲೂಕು ಬೂತ್ಗಳೆಲ್ಲ ತಾಲೂಕಲ್ಲಿ ಒಳ್ಳೆಯ ಮತದಾನ ಆಗ್ತಾ ಇದೆ. ಇಡೀ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ 5,500 ಓಟ್ ಇದೆ. 5,500 ಓಟಲ್ಲಿ ಎಲ್ಲ ಭಾರತೀಯರು ಒಂದೇ ನಂಬ್ತಾ ಇರತಕ್ಕಂಥದ್ದು ದೇಶ ಅಂತಕ್ಕಂಥ ಸುಭದ್ರವಾಗಿರಬೇಕು, ಅಭಿವೃದ್ಧಿ ಆಗಬೇಕು. ಅದು ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ ಆಗಿ ಅವರಿಗೆ 90% ಮತವನ್ನು ಚಲಾಯಿಸ್ತಾ ಇದ್ದಾರೆ.